ನಾಗಮಂಗಲದ ಬದ್ರಿಕೊಪ್ಪಲಿನ ನಿವಾಸಿಗಳು ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮುಂದೆ ಕಣ್ಣೀರನ್ನ ಹಾಕಿದ್ದಾರೆ. ಪೊಲೀಸರು ಗಲಭೆ ಪ್ರಕರಣದಲ್ಲಿ ಅಮಾಯಕರನ್ನ ಕರ್ಕೊಂಡೋಗಿ ಜೈಲಿಗೆ ಕಳಿಸಿದ್ದಾರೆ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಕಿಡಿಗೇಡಿಗಳನ್ನ ಬಂಧನ ಮಾಡಲಿ, ಅದರಲ್ಲಿ ನಮ್ಮ ಅಭ್ಯಂತರ ಏನೂ ಇಲ್ಲ, ಆದ್ರೆ ಅಮಾಯಕರನ್ನ ಬಂಧನ ಮಾಡುವಂತ ಅಗತ್ಯ ಏನಿತ್ತು, ಇದರಿಂದ ರಾಜಕಾರಣ ಇದೆ, ಜೊತೆಗೆ ಬೇಕು ಅಂತಲೇ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಚಿಕ್ಕ ಚಿಕ್ಕ ಮಕ್ಕಳುಗಳನ್ನು ಕೂಡ ಇಲ್ಲಿ ಕರ್ಕ ಬಂದು ಕುಮಾರಸ್ವಾಮಿ ಅವ್ರನ್ನ ಭೇಟಿಗೆ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ದಿವಾಕರ್ ಅಂತ ಹೇಳಿ ಏನು ಒಬ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅವರ ಪತ್ನಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ಯಾವಾಗ ಬಂದಿದ್ರು ಮನೆಗೆ, ಏನಂತ ಹೇಳಿ ಕರ್ಕೊಂಡೋದ್ರು? ಬುಧವಾರ ನೈಟು 1 ಗಂಟೆಯಲ್ಲಿ ಬಂದಿದ್ರು. ಡೋರ್ ತಟ್ಟಿದ್ದಾರೆ. ನಾವು ಹಿಂದೆಗಡೆ ರೂಮಲ್ಲಿ ಇದ್ದೀವಿ, ಮುಂದೆಗಡೆ ರೂಮಲ್ಲಿ ನಮ್ಮ ಅತ್ತೆ ಇದ್ದಾರೆ, ತೆಗ್ದಿದ್ದಾರೆ. ಅವರು ನಿಮ್ಮ ಮನೇಲಿ ಯಾರಿದ್ದಾರಮ್ಮ ಅಂದರು. ನನ್ನ ಮಗ ಇದ್ದಾರೆ. ಗಣಪತಿ ಹೋಗಿರಲಿಲ್ಲ ಸರ್. ಹೋಗಿದ್ರು ಇಲ್ಲಿ ಗಂಟ ಬಂದರು. ನಮ್ಮ ಮನೆಗೆ ಕರ್ಕೊಂಡೋದು. ನಮ್ಮ ಮನೇಲಿ ಹಸು ಕುರಿ ಆಡು ಎಲ್ಲ ಇದ್ದಾವೆ. ನಾವು ಬೆಳಗ್ಗೆದ್ರೆ ದುಡಿಮೆ ಮಾಡೋರು. ನಮ್ಗೆ ಯಾಕೆ ಸರ್ ಅದು ಕಟ್ಕೊಂಡು? ನಾವು ಬಂದರು, ಮನೆಗೆ ಬಂದು ಊಟ ಮಾಡಿ ಮಲಗಿದವ್ರನ್ನ 1 ಗಂಟೆ ರಾತ್ರಿ ಬಂದು ಕರ್ಕೊಂಡು ಹೋಗೋರಿ. ನಮ್ಮ ಮನೇಲಿ ಇನ್ನು 2 ಡೋರ್ ಅವೆ ಅಂತ ಅವ್ರಿಗೆ ಹೆಂಗೆ ಗೊತ್ತು? ಹಿಂದೆನೂ ಬಂದು ಪೊಲೀಸ್ ಇದ್ದಾರೆ, ಮುಂದೆನೂ ಬಂದು ಹೆಂಗೆ ಕರ್ಕೊಂಡು ಹೋದ್ರು ಸರ್ ಅವರು? ನಾನು ಆಮೇಲೆ ಎದ್ದೋಗಿ ಕೇಳಿದೆ, ಸರ್ ಏನು ಕರ್ಕೊಂಡು ಹೋಗ್ತಿದ್ದೀರಾ ಅಂದಿದ್ಗೆ, CC ಕ್ಯಾಮ್ರಾ ಚೆಕ್ ಮಾಡಿ ಅದರಲ್ಲಿ ಇಲ್ಲಾರೆ ಕಳಿಸ್ತೀವಿ ಅಂದವರು. 24 ಗಂಟೆ ಟೈಮಲ್ಲಿ ಹೆಂಗೆ ಸರ್ FIR ಹಾಕಿದ್ರು? CC ಕ್ಯಾಮ್ರಾ ಚೆಕ್ ಮಾಡಿ ಬಿಡ್ಬೇಕು ತಾನೆ. ಚಲುವರಾಯಸ್ವಾಮಿ ಅವರು ಬಂದು ಹೇಳೋರು CC ಕ್ಯಾಮ್ರಾದಲ್ಲಿ ನೋಡಿ ಬಿಡ್ತಿ ಸುಮ್ಮನಿರಮ್ಮ ಅಂದವರು. ಎಲ್ಲಿ ಸರ್ ಅವರು? ಇವತ್ತು ಅವ್ರು ಗೆದ್ದಿರೋದಕ್ಕೆ ನಮ್ಮ 3 ಹುಡುಗರು ಕಾರಣ. ತಪ್ಪು ಮಾಡಿದವ್ರು ಎಲ್ಲೆಲ್ಲ ಬೇರೆ ರಾಜ್ಯದಲ್ಲೆಲ್ಲ ಟ್ರಿಪ್ ಹೊಡಿತವ್ರೆ, ನೋಡ್ತಾ ಇದ್ದೀನಿ ನಾನು ಫೋನ್ಗಳಲ್ಲಿ. ಟ್ರ್ಯಾಕ್ ಮಾಡಿ ಅವ್ರ ನಂಬರ ಕರೆಸಿ, FIR ಅಲ್ಲಿ ಇದೆಯಲ್ಲ 25 ಜನ ಹೆಸರು ಕರೆಸಿ ಸರ್. ಅವ್ರನ್ನ ಕರೆಸಿ ಅವರಿಗೂ ಇದು ಮಾಡಿ. ತಪ್ಪು ಮಾಡಿದವ್ರನ್ನೆಲ್ಲ ಬಿಟ್ಬಿಟ್ಟು, ತಪ್ಪು ಮಾಡ್ದಲೇ ಇರೋ ಎಲ್ಲರೂ ಹೊಸ ಕುರಿ ಆಡು ಅಂತ ಸಾಕೊಂಡು ಹಾಲು ಕದ್ದಿ ಡೈರಿಗೆ ಹಾಕ್ಬಿಟ್ಟು ಮನೆಗೆ ಬಂದು ಮಲಗಿರೋರ್ನ ಹೆಂಡತಿ ಮಕ್ಕಳು ನಮ್ಮ ಅಪ್ಪ ಅಮ್ಮ ಅಂತ ಮನೇಲಿ ಇರೋರನ್ನ ಕರ್ಕೊಂಬಂದಿರೋದು. ಏನು ಬದ್ರಿಕೊಪ್ಪಲಲ್ಲಿ 13 ಜನ ಕರ್ಕೊಂಡು ಹೋಗೋರು ಎಲ್ಲರೂ ಅಷ್ಟೇ. ಈ ಚಾರ್ಜ್ ಶೀಟಲ್ಲೂ ಬೇಕಾದ್ರೆ ನೋಡಿ, ನೀವು ರೆಕಾರ್ಡ್ ಮಾಡ್ಕೊಂಡು ಹೋಗಿ ತೋರಿಸಿ, TVಲಿ ಹಾಕಿ. ಬದ್ರಿಕೊಪ್ಪಲು ಅಂತ ಅಡ್ರೆಸ್ಸೇ ಇಲ್ಲ, ಎಲ್ಲ ನಾಮಂಗ್ಲ ಟೌನ್ ಅಂತ ಹಾಕೋರಿ. ಕರೆಕ್ಟಾಗಿ ಅಡ್ರೆಸ್ಸೇ ಇಲ್ಲದ್ಮೇಲೆ ಯಾಕೆ ಅರೆಸ್ಟ್ ಮಾಡ್ಕೊಂಡ್ರು? ಇವ್ರಿಗೆ ಏನೋ ಇಲ್ವ ಪೊಲೀಸ್ನವ್ರಿಗೆ? 24 ಗಂಟೆ ಟೈಮ್ ಹಾಕಿನ ಮುಂಚೆನೇ ಯಾಕೆ ಸರ್ FIR ಹಾಕಿದ್ರು? ನಮಗೇನು ನ್ಯಾಯ ಬೇಕು. ಅವ್ರೇನು CC ಕ್ಯಾಮ್ರಾ ಚೆಕ್ ಮಾಡಲಿ, ನಮಗೇನು ಬೇಡ. ಈಗ ನಾವು ನಿಂತ್ಕೋತೀವಿ, ನಮ್ಗೆ ಯಾರು ಸರ್? ನಾನು ನಮ್ಮ ಅತ್ತೆ, ನಂದೊಂದು ಸಣ್ಣ 1 ವರ್ಷದ ಮಗ, ನಾನು ನಮ್ಮ ಅತ್ತೆ, ನನ್ನ ಸಣ್ಣದೊಂದು ಮಗು 1 ವರ್ಷದ್ದು, ನನ್ನ 13 ವರ್ಷದ ಸೊಸೆ ಇದ್ದಾಳೆ. ನಮ್ಮ 4 ಜನಕ್ಕೆ ನನ್ನ ಗಂಡನೇ ದಾರಿ. ನಮ್ಮ ಮನೆಗೆ ನನ್ನ ಗಂಡನೇ ದಾರಿ. ನಾವಿಬ್ಬರು ಒಂದು ದಿನವೂ ಆಚೆಗೆ ಹೋದವರಲ್ಲ, ಏನೋ ಆಡು ಕುರಿ ಸಾಕೊಂಡಿದ್ದೀವಿ, ನೋಡ್ಕೋತೀವಿ. ಅಷ್ಟು ಬಿಟ್ಟರೆ ನಮ್ಗೆ ಇನ್ನೂ ಅದರಿಂದನೂ ಜೀವನಾಂಶ ಇಲ್ಲ. ನಮ್ಗೆ ಯಾರು ಕೊಡ್ತಾರೆ? ಯಾರು ನೋಡ್ಕೊತಾರೆ? ಈಗ ಅದೇ ನಮ್ಮ ಜೀವನ ಯಾರು ಸರ್ ಮಾಡ್ಕೊಡೋರು? ನಮ್ಮ ಅತ್ತೆಗೆ ಹುಷಾರಿರಲ್ಲ, ಯಾರು ನೋಡ್ಕೊತಾರೆ? ನನ್ನ ಎಳೆ ಮಗು ಮಕ್ಳಿಗೆ ಸ್ಕೂಲು ಯಾರು ನೋಡ್ಕೊತಾರೆ ಸರ್? ಜೀವನ ಯಾರು ಮಾಡಿಕೊಡ್ತಾರೆ? ಅವ್ರು ಹೇಳಿದ ಪ್ರಕಾರ ಚಲುವರಾಯಸ್ವಾಮಿ ಅವರು ನಿಜವಾಗ್ಲೂ ಗೆದ್ದಿದ್ರೆ ಅವ್ರನ್ನ ಮಾತಿಗೆ ತಕ್ಕನಾಗ ನಡ್ಕೊಳ್ಳೋದಾಗಿದ್ರೆ CC ಕ್ಯಾಮ್ರಾ ಚೆಕ್ ಮಾಡಿಸಿ ಬಿಡಿಸ್ಬೇಕಾಯ್ತು ಅಲ್ಲೇ ನಿಂತ್ಕೊಂಡು. ಯಾಕೆ ಸರ್ ಸುಳ್ಳು ಹೇಳಿದ್ರು? ಸುಳ್ಳು ಯಾಕೆ ಸರ್? ಮಧ್ಯರಾತ್ರಿ 1 ಗಂಟೆ KB ಹೇಳಿ ಕರೆಂಟ್ ಎಲ್ಲ ತೆಗ್ಸಿ ಮನೆ ಡೋರ್ಗಳು ಹೊಡೆದಾಗ ಕರ್ಕೊಂಡು ಹೋಗೋರು ಗೊತ್ತಾ ಸರ್? ಕೆಟ್ಟ ಮಾತಲ್ಲಿ ಬೈದಿದ್ದಾರೆ ಬೇರೆಯವ್ರಿಗೆಲ್ಲ. ಯಾಕೆ ಸರ್ ಹಂಗೆ ಮಾಡಿದ್ರು? ರೋಡಿಗಳ ಥರ ಬಂದು ಕರ್ಕೊಂಡು ಹೋಗಿದ್ದಾರೆ. ಅಲ್ಲ, ಬರೋರು ಸಭ್ಯಸ್ತಾಗಿ ಬಂದು ಕರ್ಕೊಂಡು ಹೋಗ್ಬೇಕು. ರೋಡಿಗಳ ಥರ ಬಾಗ್ಲೆಲ್ಲ ಒದ್ದಿ ಶೂಗಾಲೆಲ್ಲ ಎಲ್ಲ ರೂಮು ಚೆಕ್ ಮಾಡಿಕೊಂಡು ಕರ್ಕೊಂಡು ಮಲಗಿರೋರನ್ನ ಮುಖ ಮಾಸ್ಕ್ ಎತ್ತಿ ಎಳ್ಕೊಂಡು ಹೋಗಿರೋದು. ಅಮಾಯಕರನ್ನ ಎಳ್ಕೊಂಡು ಹೋಗಿರೋದು. ನಿಮ್ಮ ಮನೇಲಿ ಯಾರು ಕರ್ಕೊಂಡು ಹೋಗಿದ್ದಾರೆ? ನನ್ನ ತಮ್ಮನೇ, ನನ್ನ ತಮ್ಮ. ಅವನು ಇನ್ನ ಜನ ಬರೋರು. ಅವ್ನು ಯಾವ ಸುದ್ದಿಗೂ ಹೋಗಲ್ಲ. ಅವನು ಒಬ್ರು ಸುದ್ದಿಗೂ ಹೋಗಲ್ಲ. ಅವನು ಹುಟ್ಟವರು ಇವತ್ತು ನಮ್ಗೆ, ಇವತ್ತು ಅವ್ರ ಮಾವ ಸತ್ತೋಗಿದ್ದಾರೆ, ಇವತ್ತು ನಮ್ಮ ಚಿಕ್ಕಪ್ಪ ಸತ್ತೋಗಿದ್ದಾರೆ. ಅವ್ರು ನೋಡಕ್ಕೆ ಅವ್ರ ಆ ಸ್ಥಿತಿಲಿ ಬರ್ಬೇಕು ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆವ್ರಿ ಇತ್ತಲ್ರಿ. ಒಬ್ರ ಹತ್ರ ಒಂದು ಮಾತು ಬೈಸ್ಕೊಂಡಿಲ್ಲ ಅವ್ನು. 7 ಜನ ಮಾವದಿರು ನಮ್ಮ ಅಣ್ಣಂದರು ಗೊತ್ತಾ? ಇವತ್ತವರೆಗೂ ಒಬ್ರ ಹತ್ರ ಒಂದು ಮಾತು ಬೈಸ್ಕೊಂಡಿಲ್ಲ ಅವ್ನು. ಅಣ್ಣನ್ ಸಾಕಿ ನನ್ನ ಮಕ್ಳು ಗೊತ್ತು. ನನ್ನ ಮಗ ಒಂದೇಟು ಹೊಡೆದೆಲ್ಲ ಸಾಕಿ ನನ್ನ ಮಗನ್ನ ಏನು ಕೈಲಾದ ತಿನ್ನಂಗೆ ಮಾಡ್ದ ನಾವು. ಇವತ್ತು ನಮಗೆ ಒಂದು 5 ಗಂಟೆ ಟೈಮು ಕಾಲಾವಕಾಶ ಕೊಟ್ಟು ನನ್ನ ಮಗನ ಕಳಿಸ್ಕೊಟ್ರೆ ನಾವು ತಿರ್ಗಾ ಕರ್ಕೊಂಡು ಹೋಗ್ಬಿಡ್ತೀವಿ. ನಮಗೆ ಇದರಿಂದ ನಮ್ಮ ಮೋಸದಿಂದ ನನ್ನ ಮಗನ ಕರ್ಕೊಂಡು ಹೋಗೋಂಥ ನನಗೇನಿಲ್ಲ. ಯಾಕೆಂದರೆ ನಮ್ಮ ಅಣ್ಣ ತಮ್ಮದಿರು ಬೇಕಾದ್ರೆ ಇವತ್ತು ಬಂದು ಬಿಡಿಸ್ಕೊಡ್ ಜಾಮೀನಾಗಿ ಬಿಡಿಸ್ಕೊಡ್ತಾರೆ. ಈಗ ಅಮ್ಮ, ನಿಮ್ಮ ಮನೇಲಿ ಯಾರು ತೀರ್ಕೊಂಡಿದ್ದಾರೆ? ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ನಮ್ಮ ತಂದೆನೇ ಸರ್, ಮಾವ. ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ಈಗ ನಮ್ಮ ತಂದೆ ನೋಡೋರು ಯಾರು? 50 ಜನ ಇದ್ದಾರೆ ಸರ್. ಇರೋರು ಒಬ್ಬರೇ ಅಳಿಯ, ಇರೋರು ಒಬ್ಬಳೇ ಮಗಳು. ನಾನು ಬೇಡವ ಅವ್ರು ನೋಡೋಕ್ಕೆ. ಸಾವನ್ ಮನೆ ಇಟ್ಕೊಂಡು ಬಂದಿರೋ ಸರ್ ನಾವು. ಮಾವನ ಮುಖ ನೋಡೋಕ್ಕಾಗ್ತಿಲ್ಲ. ನಾವು ಹೆಂಗೆ ಮಾಡೋಣ? ಅಳಿಯ ಅಂತ ಎಷ್ಟು ಆಸೆ ಪಡ್ತಾರೆ ಗೊತ್ತಾ? ಅವರು ಹೇಳಿದ್ರಂತೆ, ಆಯಿತು ಕಳಿಸ್ಕೊಡಿ ಅಂತ ಲಾಯರಿಟಿ. ಹಾಂ, ನನ್ನ ತಂದೆನ ಕಳ್ಕೊಂಡಿದ್ದೀನಿ ಸರ್ ಈ ದೌರ್ಜನ್ಯದಿಂದ. ಯಾರು ನನ್ನ ತಂದೆ ಅಂತ ನನಗೆ ಆಗಿರೋ ಲಾಸ್ ಯಾರು ತುಂಬಿಕೊಡ್ತಾರೆ?
ನನಗೆ ಯಾವ ಏಜ್ ಆಯಿತು, ನನ್ನ ತಂದೆ ಇಲ್ವಲ್ಲ ನನಗೆ. ನನ್ನ ಮಗ 1 ವರ್ಷದ ಮಗ ಸರ್, ಅಪ್ಪ ಅಂತ ಹುಡುಕ್ತೈತೆ. ನಾನು ಯಾರನ್ನ ಅಂತ ಗೊತ್ತಿರೋಣ, ರೂಮಲ್ಲೆಲ್ಲ ತಡಕ್ತಾ ಇತ್ತು ರಾತ್ರಿ ಹೋಗಿ. ಅದು ಹಸುಗೂಸು ಸರ್, ನೋಡಿ ಅಲ್ಲಿದೆ ನೋಡಿ, ನೀವು ಸುಳ್ಳೆಲ್ಲ ತೋರಿಸಿ ಸರ್. ಹೊಟ್ಟೆಗೆ ಊಟ ಅಂತ ತಿಂತಲ್ಲ ಸರ್. ಸಖತ್ ಅಪ್ಪನ ಅಡಿಕ್ಟ್ ಆಗಿದ್ದಾನೆ ಅವನು. ಕಳ್ಬಳ್ಳಿ ಯಾವತ್ತೂ ಇದಾಗಲ್ಲ. ಸಖತ್ ಅಪ್ಪ ಅಪ್ಪ ಅಂತಾನೆ. ನಾನು ಯಾರಿಗೆ ತೋರಿಸ್ಲಿ ಅಪ್ಪ ಅಂತ ಹೇಳಿ ನನ್ನ ಮಗುಗೆ. ಮನೆ ಎಲ್ಲ ಓಡಾಡುತ್ತೆ ಅಮ್ಮಗೆ ಅಲಿಕೊಂಡು, ಅಮ್ಮ ಅಮ್ಮ ಅಂತ ರೂಮ್ ತೋರಿಸುತ್ತೆ. ನಾನು ಅವ್ರ ಅಪ್ಪನಿಲ್ಲ, ಎಲ್ಲಿ ತೋರಿಸೋಣ ನಾನು. ಒಂದ್ ಕಡೆ ತಂದೆ ಕಳ್ಕೊಂಡಿದ್ದೀರಿ, ಇನ್ನೊಂದ್ ಕಡೆ ಚಿಕ್ಕ ಚಿಕ್ಕ ಮಕ್ಕಳು, ಇನ್ನೊಂದ್ ಕಡೆ ಗಂಡ ಜೈಲ್ಗೆ ಹೋಗಿದ್ದಾರೆ. ನಾನು ಯಾರಿಗೆ ಧೈರ್ಯ ಹೇಳಿ ಸರ್? ನಮ್ಮ ಅತ್ತೆಗೆ ಧೈರ್ಯ ಹೇಳ, ನನ್ನ ಅಕ್ತಿರಿಗೆ ಧೈರ್ಯ ಹೇಳ, ನನ್ನ ಮಕ್ಕಳನ್ನ, ನನ್ನ 3 ಜನ ಮಕ್ಕಳನ್ನ ಸಾಕಲ್ಲ, ನನ್ನ ತಾಯಿಗೆ ಧೈರ್ಯ ಹೇಳಿ ಸರ್. ನಾನು ತಂದೆ ತಿರ್ಕೊಂಡವ್ರೆ, ನನ್ನ ತಾಯಿಗೆ ಧೈರ್ಯ ಹೇಳ್ಕೊಳ್ಳ, ನಮ್ಮ ಅತ್ತೆಯವರು ಅವ್ರಿಗೆ ಧೈರ್ಯ ಇಲ್ಲ, ನಮ್ಮ ಅಕ್ಕಂದಿರು ನೋಡ್ಕೊಳ್ಳ, ನನ್ನ ಮಕ್ಕಳನ್ನೇ ನನ್ನ ಸಾಕಲ್ಲ ಹೇಳಿ ಸರ್. ನಾನು ಯಾರನ್ನು ನೋಡ್ಕೊಳ್ಳಿ ಹೇಳಿ? ನಾನು ಹತ್ರ ಅವ್ರು ಹೇಳ್ತಾರೆ ಅಂತ ನಾನು ಎಷ್ಟು ಧೈರ್ಯವಾಗಿದ್ದೀನಿ ಗೊತ್ತಿಲ್ಲ. ಎಲ್ಲ ಓಡಾಡ್ಕೊಂಡು ಸುಮ್ಮನಿರು ಅಂತ ನನ್ನ ಮತ್ತೆಗೆ ಧೈರ್ಯ ಹೇಳ್ತಿದ್ದೀನಿ. ನನಗೆ ಅವ್ರ ಧೈರ್ಯ ಹೇಳ್ತಾರೆ. ಯಾರು ಸರ್ ನಮಗೆ ನೋಡೋರು? ನಾನೇ ಗಲಾಟೆ. ನನ್ನ ಗಂಡ ಒಂದು ಮಾತು ಇವತ್ತಿಗೂ ನನಗೂ ನಮ್ಮ ಅತ್ತೆಗೆ ಒಂದು ಮಾತು ಬೈದವರಲ್ಲ. ನಾವಿಬ್ಬರೇ ಒಂಚೂರು ಜೋರು. ಹೆಂಗೆ ಸರ್ ನಾನು ಹಿಂಗೆ ಜೀವನ ಹೆಂಗೆ ಮಾಡಲಿ? ನನ್ನ ಮಗನ ಸಾಕಲಿ, ನನ್ನ ಸೊಸೆನ ಹೆಂಗೆ ಸಾಕಲಿ, ನನ್ನನ್ನು ಹೆಂಗೆ ನೋಡ್ಕೊಳ್ಳಿ ಮನೇನ ನಾನು? ನನಗೆ ಯಾರವರೇ ಸರ್ ಹಿಂದೆ ಮುಂದೆ ದಿಕ್ಕು? ತಪ್ಪು ಮಾಡಿದ್ರೆ ನಿಮಗೆ ಕೊರಗುವಂತ ಪರಿಸ್ಥಿತಿ ಇರಲಿಲ್ಲ, ಯಾಕೆ ತಪ್ಪು ಮಾಡಿದಾನೆ ಹೋಗ್ಲಿ ಅಂತ ನಾನು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಸರ್. ನನ್ನ ಗಂಡ ತಪ್ಪು ಮಾಡಿ ನಾನು ಇಲ್ಲಿ ಬಂದು ನಿಮ್ಮ ಹತ್ರ ಎಲ್ಲ ಮೀಡಿಯಾದವ್ರು ಕರೆದ ತಕ್ಷಣ ನೆನೆ ಮಾತಾಡಿರೋದು ಫಸ್ಟ್ ನಾನು ನಮ್ಮ ಅತ್ತೇನೆ. ಯಾಕೆ ನಮ್ಮ ಗಂಡ ತಪ್ಪು ಮಾಡಿಲ್ಲ, ಅವ್ರ ಮಗ ತಪ್ಪು ಮಾಡಿಲ್ಲ, ಅದಕ್ಕೆ ಬಂದು ಮಾತಾಡಿದ್ದೀವಿ. ತಪ್ಪು ಮಾಡಿ ನಾವು ಬಂದು ಮಾತಾಡ್ತಿರ್ಲಿಲ್ಲ ಸರ್. ಏನಿಲ್ಲ, ಎಲ್ಲೂ ಇಲ್ಲ. ಅವರು ವಿಡಿಯೋ ತೋರಿಸಿ ಬಿಡಿಸ್ತೀವಿ ಅಂದ್ರಲ್ಲ ಚಲುವರಾಯ ಸ್ವಾಮಿಯವರು, ಎಲ್ಲೋದ್ರು ಬರಲಿ. ಈಗ ವಿಡಿಯೋ ತೋರಿಸ್ಲಿಕ್ಕೆ ಬಿಡಿಸ್ಲಿ. ಅವ್ರು ಚಲುವರಾಯ ಸ್ವಾಮಿಯವರು ಮಾತಿಗೆ ತಪ್ಪಂಗೆ ನಡ್ಕೋಬೇಕು. ನಡ್ಕೊಂಡಿಲ್ಲ, ಇನ್ನೇನಕ್ಕೆ ಅವರು ರಾಜಕಾರಣಿ? ಇನ್ನೇನಕ್ಕೆ ಓಟ್ ಹಾಕ್ಬೇಕು? ಇನ್ಯಾರೋ ನಮ್ಮ ಮುಂದಿನ ವರ್ಷದಿಂದ ಬಂದು ಓಟ್ ಕೇಳ್ತಾರ ಮನೆ ಬಾಗ್ಲಿಗೆ ಬಂದು? ನಮಗೆ ಬರ್ತಾರ ಅವರು? ನಮ್ಮ ಬದ್ರಿಕೊಪ್ಲು ಕಾಮಕ್ಕೆ ನಾವು ಕಾಲಿಕ್ಕಿಸ್ತೀರಾ? ಅವ್ರ ಮಗಂಗೆ ಫೋನ್ ಮಾಡಿದ್ರೆ ನಂಗೆ ಗೊತ್ತೇ ಇಲ್ಲ ಅಂತಾರಂತೆ. ನಮ್ಗೆ ಸರ್ ಚಲುವರಾಯ ಸ್ವಾಮಿಯವರು ಮಾತಿಗೆ ತಕ್ಕಂಗೆ ನಡ್ಕೊಂಡಿಲ್ಲ, ಮಾತು ಮೀರೋರೆ. ಅವರು ಹೇಳ್ಬಾರ್ದು, ನಾನು ಒಬ್ಳು ಎಜುಕೇಟೆಡ್ ಆಗಿ ಕೆಟ್ಟ ಮಾತಲ್ಲಿ ಮಾತಾಡಬಾರ್ದು. ಅವ್ರು ನಿಜವಾಗ್ಲೂ ಮುಖ್ಯಮಂತ್ರಿ ಸ್ಥಾನದಲ್ಲೇ ಇದ್ದರೆ, ಮಂತ್ರಿನೇ ಆಗಿರೋ, ಕೃಷಿ ಮಂತ್ರಿನೇ ಆಗಿದ್ರೆ ಬಂದು CC ಕ್ಯಾಮ್ರಾ ಚೆಕ್ ಮಾಡಿಸಿ ಬಿಡಿಸ್ಲಿ. ಈಗ ಅರ್ಧ ಗಂಟೆಗೆ ಬರ್ಬೇಕು ನಮ್ಮ ಮುಂದಕ್ಕೆ. ಕಾಯ್ತೀನಿ, ನಮ್ಮ ಅಪ್ಪನ ನೋಡೋಕೆ 6 ಗಂಟೆ ಆಗಲಿ, ನಾನು ಹೋಗ್ತೀನಿ. ಬಂದು CC ಕ್ಯಾಮ್ರಾ ಚೆಕ್ ಮಾಡಿಸಿ, ಅಲ್ಲಿ ನನ್ನ ಗಂಡ ಇಲ್ಲ ಅಂದರೆ ಈಗ ರಿಲೀಸ್ ಮಾಡಿಸ್ಲಿ. ಅವ್ರು ನಿಜವಾಗ್ಲೂ ಕೃಷಿ ಸಚಿವರು ಆಗಿದ್ರೆ ಈಗ ಬರ್ಬೇಕು ಸರ್. ಅವರು ನಾನು ಮಾಡಲ್ಲ, ನಾನು ನೋಡ್ಬೇಕು ಸರ್. ಸ್ವಂತ ಅಪ್ಪ, ನನ್ನ ಅಪ್ಪನ ಕಳ್ಕೊಂಡಿದ್ದೀನಿ, ಸ್ವಂತ ಮಾವನವ್ರ ಮುಖ ನೋಡಿದ್ದೀನಿ. ಇನ್ನೇನು ಸರ್ ಮಾಡಲ್ಲ. ನನ್ನ ಗಂಡ ಬರಬೇಕು ನನಗೆ. ಈಗ ಅವ್ರು ಹೇಳಿರಲ್ಲ ಸರ್, CC ಕ್ಯಾಮ್ರಾ ನೋಡಿ ನಿಮ್ಮ ತಪ್ಪಿಲ್ದಾರ ಬಿಡಿಸ್ತೀನಿ ಕಣಮ್ಮ ಅಂದರು. ಹೆಂಗೆ FIR ಹಾಕಿದ್ರು? 24 ಗಂಟೆ ಆಗೋಕ್ಕಿಂತ ಮುಂಚೆನೇ ಹಾಕಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿರಲ್ಲ. ನೆನೆ ಮುಖ ನೋಡೋಕೆ ಬಿಡಲಿಲ್ಲ ಸರ್ ಅಲ್ಲಿ. ಈಗೇನು ಅವ್ರು ಹೇಳಿರಲ್ಲ ಸರ್, ಕೃಷಿ ಸಚಿವ ಚಲುವರಾಯ ಸ್ವಾಮಿ ಅವ್ರು ಏನು ಹೇಳಿದ್ರು, CC ಕ್ಯಾಮ್ರಾದಲ್ಲಿ ನೋಡಿ ಬಿಡ್ತೀವಿ ಅಂದ್ರಲ್ವಾ. ಈಗ ಅವ್ರು ಅದೇ ಮಾತಿಗೆ ತಕ್ಕಂತೆ ನಡ್ಕೊಂಡ್ರೆ ಮುಂದಕ್ಕೆ ಅವ್ರಿಗೊಂದು ಬೆಲೆ ನಮ್ಮ ಬದ್ರಿಕೊಪ್ಲು ಗ್ರಾಮದಲ್ಲಿ ಇಲ್ವಾ? ಅವರು ಯಾರು, ಅವ್ರ ಮಕ್ಕಳು, ಅವ್ರ ತಮ್ಮ, ಅಣ್ಣ ತಮ್ಮ ಯಾರನ್ನೂ ನನ್ನ ಬದ್ರಿಕೊಪ್ಲು ಗ್ರಾಮಕ್ಕೆ ಬಿಟ್ಕೊಳ್ಳಲ್ಲ ನಾವು. ಅವ್ರು ನಿಜವಾಗ್ಲೂ ಕೃಷಿ ಸಚಿವರು ಆದರೆ ಬಂದು ಮಾತಾಡಲಿ ಸರ್. ಈಗ ಇದಿಷ್ಟು ನಿಜಕ್ಕೂ ಕೂಡ ಒಂದು ಕಣ್ಣೀರಿನ ಕತೆ ಅಂತ ಹೇಳ್ಬೋದು. ಮನೆಯಲ್ಲಿ ಮಲಗಿದ್ದಂತ ದಿವಾಕರ್ ಎಂಬಾತನನ್ನ ಮಧ್ಯರಾತ್ರಿ ಬಂದು ಪೊಲೀಸ್ನವರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನು ವಿಡಿಯೋದಲ್ಲಿದ್ರೆ, ಗಲಾಟೆ ಸಂದರ್ಭದಲ್ಲಿ ವಿಡಿಯೋದಲ್ಲಿದ್ರೆ ಅವರನ್ನ ನಾವು ಬಂಧಿಸ್ತೀವಿ, ಇಲ್ಲ ಅಂದ್ರೆ ವಾಪಸ್ ಕಳಿಸ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ನಿನ್ನೆ ಇಡೀ ದಿನ ಆ ಕುಟುಂಬಸ್ಥರು ಠಾಣೆಯ ಮುಂದೆ ಹೋಗಿ ಕೇಳ್ಕೊಳ್ತಾರೆ ಪೊಲೀಸ್ನವರ. ಆ ಸಂದರ್ಭದಲ್ಲೂ ಕೂಡ ಅದೇ ಮಾತು ಹೇಳ್ತಾರೆ, ನಿಮ್ಮ ಪತಿ ಅಥವಾ ಏನು ದಿವಾಕರ್ ಇದ್ದಾರೆ, ಆ ದಿವಾಕರ್ ಏನಾದರೂ ಕೂಡ ವಿಡಿಯೋಗಳಲ್ಲಿ ಒಂದು ವಿಡಿಯೋದಲ್ಲಿ ಇಲ್ಲ ಅನ್ನೋದಾದ್ರೆ ನಾವು ಬಿಟ್ಟು ಕಳಿಸ್ತೀವಿ ಅಂತ. ಆದರೆ ಅವರನ್ನ ಈಗ ಬಂಧನ ಮಾಡಿದ್ದಾರೆ. ಈಗ ಬಂಧನ ಮಾಡಿ ಏನು ಜೈಲ್ಗಟ್ಟಿದ್ದಾರೆ. ಇದು ಅವರ ಕಣ್ಣೀರನ್ನ ಕತೆ. ಮತ್ತೊಂದು ಕಡೆ ದಿವಾಕರ್ ಅವರ ಮಾವ, ಹೆಂಡತಿಯ ತಂದೆ ತೀರ್ಕೊಂಡಿದ್ದಾರೆ. ಅದೇ ಕೊರಗಿನಿಂದ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಕಣ್ಣೀರಾಗ್ತಾ ಇದ್ದಾರೆ. ಜೊತೆಗೆ ಅವ್ರ ಮುಖ ನೋಡೋದಕ್ಕೆ ಅವರನ್ನ ಕರ್ಕೊಂಬರ್ಬೇಕು, ಇಲ್ಲ ಅಂದ್ರೆ ನಮ್ಮ ತಂದೆಯ ಅಂತ್ಯಕ್ರಿಯೆಯನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ಅವರ ಪತ್ನಿ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಇದೊಂದು